ಇಂದಿನಿಂದ ರಾಜ್ಯ ಸರ್ಕಾರ ಜನಗಣತಿಯನ್ನು ಪ್ರಾರಂಭ ಮಾಡಿದೆ. ನಾವು ಜಾತಿ ಜನಗಣತಿ ಏನು ಸರ್ಕಾರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಸಮೀಕ್ಷೆಗೆ ನಾವು ವಿರೋಧಿಲ್ಲ. ಆದರೆ ಇದರ ನೆಪದಲ್ಲಿ ಸಮೀಕ್ಷೆ ನೆಪದಲ್ಲಿ ಸಮಾಜಗಳ ಮಧ್ಯೆ ಸಂಘರ್ಷ, ಬೆಂಕಿ ಹಚ್ಚುವ ಕೆಲಸವನ್ನು ಸರ್ಕಾರ ಮಾಡ್ತೀವಿ. ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ವೀರಶೈವ, ಲಿಂಗಾಯತ ಧರ್ಮದ ಹಿಂದೂ ಧರ್ಮದ ಅಡಿಯಲ್ಲೇ ಬರುತ್ತೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಹಿಂದೂ ಲಿಂಗಾಯತ ಅಂತ ನಮ್ಮ ಇದೆ. ನಾವು ವಿನಂತಿ ಮಾಡ್ತೀವಿ, ನಾಡಿನ ಎಲ್ಲ ಮಠಾಧೀಶರು, ಈಗಾಗಲೇ ನಾಡಿನ ಅನೇಕ ಮಠಾಧೀಶರು ಸಹ ಸಿರಿಗೆರೆ ಜಗದ್ಗುರುಗಳು, ವಚನಾನಂದ ಸ್ವಾಮೀಜಿಗಳು, ಕೂಡಲ ಸಂಗಮ ಜೆ ಮೃತ್ಯುಂಜಯ ಸ್ವಾಮೀಜಿಗಳು ಮತ್ತು ಬಾಳೆಹೊನ್ನೂರು ಜಗದ್ಗುರು ಅನೇಕ ಮಠಾಧೀಶರು ಸಹ ಇಂದು ಧರ್ಮದ ಕಾಲಂನಲ್ಲಿ ಪ್ರತಿಯೊಬ್ಬರು ಹಿಂದೂ ಅಂತ ಬಳಸ್ಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ತೀವಿ. ಜೊತೆಗೆ ಸಬ್ ಕಾಸ್ಟ್ ಎಲ್ಲ ಮಠಾಧೀಶರು ಹೇಳಿದ್ರೆ ಆಯಾ ಸಬ್ ಕಾಸ್ಟ್ ನಾಳೆ ಮಕ್ಕಳ ದೃಷ್ಟಿಯಿಂದ, ಬೇರೆ ಬೇರೆ ದೃಷ್ಟಿಯಿಂದ ಮೀಸಲಾತಿ ಸಬ್ ಕಾಸ್ಟ್ ಬರ್ಸೋದಕ್ಕೂ ಸಹ ಈಗಾಗಲೇ ಮಠಾಧೀಶರು ಇದ್ದಾರೆ ಮತ್ತು ನಮ್ಮ ಪಕ್ಷನೂ ಅದೇ ರೀತಿ ನಿರ್ಧಾರ ಮಾಡಿದೆ. ನಾವು ಸನ್ಮಾನ್ಯ ಸಿದ್ದರಾಮಯ್ಯನಲ್ಲಿ ಕೇಳಕ್ಕೆ ಇಚ್ಛೆಪಡ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳೇ, 2013ರಲ್ಲಿ ನೀವು ಅಧಿಕಾರಕ್ಕೆ ಬಂದಾಗ 2014ರಲ್ಲಿ ಮಾಡಿದಂಥ ತಪ್ಪನ್ನು ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದೀರಿ. ಹಿಂದೆ ವೀರಶೈವ, ಲಿಂಗಾಯತನ ಬೇರೆ ಬೇರೆ ಅಂತ ಹೊಡೆದಿರಿ, ಮತ್ತೀಗ ಜಾತಿಗಳ ಮಧ್ಯೆ ಸಂಘರ್ಷ ಆಗ್ತದೆ. ಮತ್ತು 46 ಜಾತಿಗಳ ಪಟ್ಟಿಯಲ್ಲಿ ಕ್ರಿಶ್ಚಿಯನ್ ಅಂತ ಶಬ್ದನೂ ತಂದಿದ್ದೀರಿ. ಅಂದರೆ ಯಾರ ಅಣತಿ ಅಂತ ನೀವು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಣತಿ ಅಂತ ಕೆಲಸ ಮಾಡ್ತೀರಿ ಅಂತ ನಮಗೆಲ್ಲ ಒಂದು ಕಡೆ ರಾಜ್ಯದಲ್ಲಿ ಓಟ್ಗೋಸ್ಕರ, ಓಲೈಸಕ್ಕೋಸ್ಕರ ಹಿಂದೂ ಧರ್ಮವನ್ನು ತಾವು ಒಡೆಯಕ್ಕೆ ಹೊರಟಿದ್ದೀರಿ. ನಾಳೆ ಕಾಂಗ್ರೆಸ್ಗೆ ಇದು ಮಾರಕ ಆಗುತ್ತಂತೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅನಗತ್ಯವಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಜನವರಿಯಿಂದ ಜಾತಿ ಗಣತಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿದೆ. ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ ಸಮೀಕ್ಷೆ ಮಾಡೋಕ್ಕೆ. ಕೇಂದ್ರ ಸರ್ಕಾರ ನವೆಂಬರಿಂದ ಪ್ರಾರಂಭ ಮಾಡುತ್ತೆ. ಇದ್ರ ಜೊತೆಗೆ ಈ ಹಿಂದೆ 100 ಕೋಟಿ ಖರ್ಚು ಮಾಡಿ ಕಾಂತರಾಜ್ ಆಯೋಗ 10 ವರ್ಷ ಆಯಿತು. ಆ ಕಾಂತರಾಜ್ ಆಯೋಗದ ವರದಿ ಎಲ್ಲೋಯ್ತು? ಕಸದ ಬುಟ್ಟಿಗೆ ಹೆಸರು, ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಕಸದ ಬುಟ್ಟಿಗೆ ಹೆಸರು. ಈ ಮತ್ತೆ 450 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಕೇವಲ 15 ದಿವಸದೊಳಗೆ. ನೋಡಿ, ಶರನ್ನವರಾತ್ರಿ ನಮ್ಮ ಹಿಂದೂಗಳಿಗೆ ಬಹಳ ಪವಿತ್ರವಾದ ಹಬ್ಬ, ಶರನ್ನವರಾತ್ರಿ ಹಬ್ಬ. ಇದ್ರ ಮಧ್ಯೆ ರಜೆಗಳು ಬರ್ತವೆ. 10 ವರ್ಷ ನೀವು ಆ ಕಾಂತರಾಜ್ ಆಯೋಗ ವರದಿ 10 ವರ್ಷ ಬಿಡುಗಡೆ ಮಾಡ್ತೀವಿ, ಪಟ್ಟಿ ಅಕ್ಸೆಪ್ಟ್ ಮಾಡ್ಕೊಂತೀವಿ ಅಂತ ಹೇಳಿ ಅದನ್ನೇ ತಿರಸ್ಕೃತ ಮಾಡಿದ್ರಿ. ಹೈಕಮಾಂಡ್ ಒತ್ತಾಯಕ್ಕೆ ಮಾಡಿದ್ದು. ಈಗ 15 ದಿವಸದೊಳಗಾಗಿ ಯಾವ ರೀತಿ ಗಣತಿಯನ್ನು ಮಾಡ್ತೀರಿ? ಇದು ಎಲ್ಲ ಒಂದು ಕಡೆ
ಅವೈಜ್ಞಾನಿಕವಾಗಿದೆ. ನೋಡಿ, ಎಲ್ಲ ನಾಡಿನ ಪ್ರತಿಯೊಂದು ಎಲ್ಲ ಕಾಸ್ಟ್ ಜಾತಿ ಹಿಂದೂ ಅಂತ ಹೇಳಿ ಪ್ರತಿಯೊಬ್ಬರು ಎಲ್ಲ ಸಮಾಜಗಳು. ಹಾಗಾಗಿ ನಾವೆಲ್ಲ ವಿನಂತಿಯನ್ನು ಮಾಡ್ತೀವಿ, ಹಿಂದೂ ಅಂತೇಳಿ ಬಳಸ್ಬೇಕು. ಇನ್ನು ಸಬ್ ಕಾಸ್ಟ್ಗಳು, ಕಾಲಂಗಳು ಸಬ್ ಕಾಸ್ಟ್ಗಳು ಬಳಸ್ಲಿ. ಇದ್ರ ಜೊತೆಗೆ ನಾವು ವೀರಶೈವ ಮಹಾಸಭಾ ಮತ್ತು ನಾಡಿನ ಮಠಾಧೀಶರಿಗೆ ವಿನಂತಿ ಮಾಡ್ತೀವಿ, ಬೇರೆ ಬೇರೆ ಧರ್ಮಗಳು ಯಾವ ರೀತಿ ಒಂದು ವೇದಿಕೆಯಲ್ಲಿ ಬಂದು ರಾಜಕಾರಣಿಗಳು ಪಕ್ಷಾತೀತವಾಗಿ ಬಂದು ಒಂದು ನಿರ್ಣಯವನ್ನು ಮಾಡ್ತಾರೆ, ಅದೇ ನಿರ್ಣಯವನ್ನು ವೀರಶೈವ ಮಹಾಸಭಾ ಇರ್ಬೋದು, ಮಠಾಧೀಶರು ನಿರ್ಣಯವನ್ನು ಮಾಡಿ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕಂತೇಳಿ ನಾವು ವಿನಂತಿಯನ್ನು ಮಠಾಧೀಶರು ವಿನಂತಿಯನ್ನು ಮಾಡ್ತೀವಿ, ವೀರಶೈವ ಮಹಾಸಭೆಗೂ ವಿನಂತಿಯನ್ನು ಮಾಡ್ತೀವಿ. ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡೋದು ಬೇಡ. ಸರ್ಕಾರ ಇದ್ರ ಮಧ್ಯೆ ಕೆಲವರು ಕೋರ್ಟ್ಗೆಲ್ಲ ಹೋಗಿದ್ದಾರೆ ಅಂತ ಹೇಳ್ತಾರೆ, ಆದರೆ ಸರ್ಕಾರ ಇದು ಅವೈಜ್ಞಾನಿಕ ಜಾತಿ ಜನಗಣತಿ ಅಂತ ಹೇಳ್ತೀವಿ. ಇವರು ಜಾತಿ ಜನಗಣತಿ ಮಾಡಲ್ಲ ಅಂತ ಹೇಳ್ತಾರೆ. ಕಾಸ್ಟ್ಗಳು ಪಟ್ಟಿಲಿ ತಗೊಂಬಂದ್ರೆ ಕಾಲಮಲ್ಲಿ ಕೇವಲ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಅಂತ ಹೇಳ್ತೀರಿ. ನಾವು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಹಿಂದುಳಿದ ವರ್ಗ ಇರ್ಬೋದು, ಅಥವಾ ಇಷ್ಟು ವರ್ಷ ತುಳಿತಕ್ಕೊಳಗೋ ಸಮಾಜಗಳಿರ್ಬೋದು, ಅವನ್ನ ಸರ್ಕಾರ ಮುಖ್ಯಮಂತ್ರಿಗಳು ಮುಂತರಲಿ ಸ್ವಾಗತ ಮಾಡ್ತೀವಿ. ಅದರ ನೆಪದಲ್ಲಿ ಸಂಘರ್ಷ ಮಾಡೋದು ಬೇಡ. ಮಾನ್ಯ ಸಿದ್ದರಾಮಯ್ಯನವರು ಮೊಂಡುವಾದ ಬಿಡಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು. ಇಷ್ಟು ಮತ್ತೆ ಕೇಳ್ದೈತಾ? ನೋಡಿ, ಆನೆ 2019ರಲ್ಲಿ ಉಡುಪಿ ಶ್ರೀಕೃಷ್ಣ ಮಠದವರು ಆನೆಗೆ ಆರೋಗ್ಯ ಸರಿಯಿಲ್ಲ ಅಂತೇಳಿ ಇದಕ್ಕೆ ಸಕ್ರೆಬೈಲು ಅರಣ್ಯ ಇದಕ್ಕೆ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ದು. ಆರೋಗ್ಯ ಸರಿಯಿಲ್ಲ. ಮಠದ ಸ್ವಾಮೀಜಿಗಳು ಸದ್ಭಕ್ತರು ಮಠಕ್ಕೆ ಒಂದು ಆನೆ ಬೇಕಂತೇಳಿ ಹುಡುಕಾಡ್ತಿದ್ರು. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಆನೆ ಇದೆ ಅಂತ ಹೇಳಿ ಮೇಲೆ ಅದಕ್ಕೆ ವೈದ್ಯರು ಅದರ ಆಯುಷ್ಯ ಇಲ್ಲ ಅಂತ ಹೇಳಿದ್ರು. ಅಂದರೆ ಅಷ್ಟು ಗಂಭೀರವಾದ ಕಾಯಿಲೆಯಿಂದ ನರಳ್ತಾ ಇತ್ತು ಆನೆ. ಆ ಸಂದರ್ಭದಲ್ಲಿ ನಾವು ಅಧಿಕಾರದಲ್ಲಿದ್ವಿ. ಮಠಕ್ಕೆ ಆನೆ ಎಲ್ಲರೂ ಕೇಳ್ತಾರೆ ಕೊಡಬೇಕಂತ ಹೇಳಿ ಅರಣ್ಯ ಇಲಾಖೆ ಕೇಳಿದ್ವಿ. ಅದಕ್ಕೆ ಸಾಕಷ್ಟು ಸುಮಾರು ಒಂದು 12-13 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ. 32 ವರ್ಷದ ಆನೆ ಬರೀ ಕೇವಲ 4 ಟನ್ ಇತ್ತು, 8 ಟನ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮುಖ್ಯಮಂತ್ರಿಗಳು ತಪ್ಪು ಅಂತ ಹೇಳಿಲ್ಲ. ಈ ಶ್ರೀಮಠದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಒಂದು ಮೊದಲನೇ ಆದೇಶ ಹೊನ್ನಾಳಿ ಮಠದ ಪರವಾಗಿದೆ, ಹೊನ್ನಾಳಿ ಮಠಕ್ಕೆ ಇರ್ಬೇಕಂತಂದು ಅರಣ್ಯ ಸಚಿವರು. ಇನ್ನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅವರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಇದು ಮಠದ ಆನೆ, ಉಡುಪಿ ಮಠದ್ದು ನಮಗೆ ಕೊಡಿಸ್ಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ 2ನೇದು ಆದೇಶ ಮಾಡಿಸಿದ್ರು. ನಿನ್ನೆ ದಿವಸ ಉಡುಪಿ ಮಠದಿಂದ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ರು. ನಾನು ಬೇರೆ ಬೇರೆ ಸಭೆ ಅದಾದಮೇಲೆ ಸಂಜೆ ಹೋದ್ಮೇಲೆ ಸಂಘರ್ಷ ಬೇಡ, ಉಡುಪಿ ಮಠದ ಬಗ್ಗೆನೂ ನಮಗೆ ಗೌರವ ಇದೆ. ಇಲ್ಲಿ ಸಾವಿರಾರು ಜನ ಭಕ್ತರು ಸೇರಿದ್ದಾರೆ, 2 ಮಠಗಳ ಮಧ್ಯೆ ಸಂಘರ್ಷ ಬೇಡ ಅಂಥೇಳಿ ಇಲ್ಲಿ ಸಮಿತಿಯವರು ಭಕ್ತರೆಲ್ಲ ಸೇರಿದರು. ಆ ಸಂದರ್ಭದಲ್ಲಿ ನಾನು ಬರೋ ಜನರಿಗೆ ಎಲ್ಲರೂ ನನಗೆ ಹೇಳಿದರು, ರಕ್ತರ ಕ್ರಾಂತಿ ಆಗಲಿಲ್ಲ, ನಾವು ಆನೆ ಬಿಡಲ್ಲ, ನಮ್ಮ ಜೀವ ಹೋದ್ರೆ ಇಲ್ಲೇ ಪ್ರೊಟೆಸ್ಟ್ ಮಾಡ್ತೀವಿ ಅಂತ. ಭಾಳಷ್ಟು ದೊಡ್ಡ ಗಲಾಟೆ ಆಗ್ತದ್ದು, ಭಾಳಷ್ಟು ದೊಡ್ಡ ಇದಾಗ್ತತ್ತು, ವಿಕೋಪ ಹೋಗ್ತತ್ತು. ನಾನು ಆ ಸಂದರ್ಭದಲ್ಲಿ ಗುರುಗಳ ಏನು ಅಪೇಕ್ಷೆ ಇತ್ತೆ, ಆ ಮಠ ಸಮಿತಿಯವರು ಮತ್ತು ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಅವರ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದು, ನನಗಿತ್ತು ಇಲ್ಲ ಅಂತಲ್ಲ, ಮಾಹಿತಿಯನ್ನು ಪಡೆದು ಸನ್ಮಾನ್ಯ ಖಂಡ್ರೆ ಅವರಿಗೆ ನಾನು ಕರೆ ಮಾಡಿ ಮಾತಾಡಿದೆ. ರಾತ್ರಿನೇ ದೂರವಾಣಿ ಮುಖಾಂತರ ಮಾತಾಡಿ, ಅವರಿಲ್ಲ ಖಂಡ್ರೆ ಅವರು ಇದು ಉಡುಪಿ ಮಠದ್ದಂತ ಆನೆ ಇಲ್ಲ, ನಾನು ಎಲ್ಲವೂ ಹೇಳಿ ಮೇಲೆ ಅವ್ರಿಗೆ ಮನವರಿಕೆ ಆಯಿತು. ಅದಾದ ನಂತರ ಇಲ್ಲೇ ಅವಕಾಶ ಕೊಡಿ ಎತ್ತಕ್ಕೆ ಅವರೇ ಪೊಲೀಸು, ಅರಣ್ಯ ಇಲಾಖೆಯವರು ಲಾರಿ ಎಲ್ಲ ಟಿಪ್ ಇದು ಏರಕ್ಕೆ ತಗೊಂಬಂದ್ರು. ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಮಾನ್ಯ ಸಚಿವರಿಗೆ
ನಾ ಮಾತಾಡಿ ಇಲ್ಲೇ ಉಳಿಸಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಅವ್ರಿಗೆ ಆಫೀಸಿಗೆ ಕರೆ ಮಾಡಿದ್ದೆ, ಮುಖ್ಯಮಂತ್ರಿ ಬಿಜಿ ಅದರಂತೆ. ಮಾನ್ಯ ಮುಖ್ಯಮಂತ್ರಿನೂ ಭೇಟಿ ಮಾಡಿ ಆನೆ ಇಲ್ಲಿಗೆ ಉಳಿಸ್ಕೊಡ್ತೀವಿ. ಅದನ್ನು ಈಗಾಗಲೇ ಅರಣ್ಯ ಸಚಿವರು ಭರವಸೆ ಕೊಡಿದ್ದಾರೆ. ಉಡುಪಿಗೆ ಪರ್ಯಾಯ ಕೊಡಲಿ. ಅವರು ನೋಡಿ, ನಿಮಗೆ ವಾಟ್ಸಪ್ಗೆ ಹಾಕಿ, ನನ್ನ ಹತ್ರ ದಾಖಲೆ ಎಲ್ಲವೂ ವಾಟ್ಸಪ್ಗೆ ಹಾಕ್ತೀನಿ, ಗ್ರೂಪಿಗೆ ಹಾಕ್ತೀವಿ. ಅವರು ಆರೋಗ್ಯ ಸರಿ ಇದ್ದಿಲ್ಲ, ಹಸ್ತಾಂತರ ಮಾಡಿದ್ದಾರೆ, ಎಲ್ಲ ಆಗೈತಿ. ಅಲ್ಲ ಮಠದಿಂದಲೂ ಒಪ್ಪಿಗೆ ಪತ್ರ ಎಲ್ಲ ಇದೆ, ಅವ್ರ ಒಪ್ಪಿಗೆ ಪತ್ರನೂ ಇದೆ, ನಿಮಗೆಲ್ಲ ಗ್ರೂಪಿಗೆ ಹಾಕ್ತೀನಿ. ನಾವು ಹೇಳೋದು ಉಡುಪಿ ಮಠದ ಬಗ್ಗೆನೇ ನಿಮಗೆ ಗೌರವ ಇದೆ, ವಿರೋಧಿಲ್ಲ. ಆದರೆ ಅದಕ್ಕೆ ಆರೋಗ್ಯ ಸರಿ ಇಲ್ಲದಾಗ ಸಕ್ಕರೆ ಬೈಲಿ ಬಿಟ್ಟೋಗಿದ್ದಾರೆ. ಸಂಬಂಧಪಟ್ಟ ಇವ್ರಿಗೂ ಅದೀಗ ಆನೆ ಹಸ್ತಾಂತರ ಕದ್ದು ಮುಚ್ಚಿದ ಆನೆ ತರಕಲ್ಲ, ಅಧಿಕಾರಿಗಳೇ ಒಪ್ಪಿಗೆ ಕೊಟ್ಟಿರೋದು. ಉಡುಪಿ ಮಾಡ್ತಾರೋ ಬರ್ಕೊಟ್ಟಿದ್ದಾರೆ. ಈಗ ನಾವು ಬರ್ಕೊಟ್ಟಿಲ್ಲ ಅಂತ ಈ ರೀತಿ ಹೇಳಿದ್ರೆ ತಪ್ಪಾಗುತ್ತೆ. ಅವ್ರು ಬರ್ಕೊಟ್ಟಿದ್ದ ದಾಖಲೆ ಇದೆ. 100ಕ್ಕೆ 100 ಆನೆನ ಹೊನ್ನಾಳಿ ಮಠದಿಂದ ಲಿಫ್ಟ್ ಮಾಡೋಕ್ಕೆ ನಿನ್ನೆ ನಾವೆಲ್ಲ ತೀರ್ಮಾನ ಮಾಡಿದ್ವಿ, ಸಚಿವರಿಗೆ ಮಾತಾಡಿದ್ವಿ. ಬೆಳಗ್ಗೆ ಮುಖ್ಯಮಂತ್ರಿಗಳಿಗೂ ಕರೆ ಮಾಡಿ ಸಿಗಲಿಲ್ಲ, ಮುಖ್ಯಮಂತ್ರಿ ಕಚೇರಿಗೂ ಮಾತಾಡಿದ್ದೀನಿ. ಆನೆ ಮಠದಲ್ಲೇ ಉಳಿಸ್ಕೊಳ್ತೀವಿ. ಆರೋಗ್ಯಕರವಿದೆ. ಆನೆಗೆ ಸುಭದ್ರ ಅಂತ ಹೆಸರಿದೆ, ಎಲ್ಲ ಮಠದ ಹೆಸರು. ಇದು ಆನೆ ನಮ್ಮ ಹಕ್ಕು, ಮಠದ ಹಕ್ಕು ಅಂತ ನಿನ್ನೆ ರಾತ್ರಿ 1000 ಜನ ಸೇರಿ ತೀರ್ಮಾನ ಆಗಿದ್ದು. ಆನೆ ಮಠದಲ್ಲೇ ಉಳಿಯುತ್ತೆ, ಯಾವುದೇ ಕಾರಣಕ್ಕೂ ಹಸ್ತಾಂತರ ಮಾಡಲ್ಲ, ಬಿಡಲ್ಲ. ಅದು ಬೇರೆ ರೀತಿ ನಾವು ಹೇಳಿದ್ರೆ ಸಂಘರ್ಷ ಬೇಡ. ಭಕ್ತರ ಮಧ್ಯೆ ಎರಡು ಮಠಗಳ ಮಧ್ಯೆ ಸಂಘರ್ಷ ಬೇಡ. ಸಾಮರಸ್ಯದಿಂದ ಹೋಗ್ಬೇಕಂತ ಅವ್ರಿಗೆ ಬಂದಂಥವ್ರಿಗೆ ಹೇಳಿದ್ದೀವಿ. ಅಲ್ಲಿ ಏನಾರಾದರೆ ನೋಡಿ, ಅಂಬಾನಿ ಕುಟುಂಬಕ್ಕೂ ಮತ್ತೆ ಎಲ್ಲಿ ಏನಾಯ್ತು ಮಹಾರಾಷ್ಟ್ರದಲ್ಲಿ, ಆ ರೀತಿ ಆಗೋದು ಬೇಡ ಅಂತ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. 100ಕ್ಕೆ 100 ಆನೆ ಇಲ್ಲೇ ಉಳಿಯುತ್ತೆ, ಹಸ್ತಾಂತರ ಮಾಡಲ್ಲ. ಧನ್ಯವಾದಗಳು.